ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ತುಂಬ ಬ್ಯುಸಿ ಇದ್ದೆ, ಮತ್ತು ವೀಡಿಯೋಸ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಟೈಮೇ ಸಿಕ್ಕಿರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಳೆ ವೀಡಿಯೋಸೇ. ಸೊ ನಾವು ಸ್ವಲ್ಪ ದಿನಗಳ ಹಿಂದೆ ಮಲ್ಲೇಶ್ವರಂಗೆ ಹೋಗಿದ್ವಿ, ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ. ಸೊ ಅದ್ರ ಜೊತೆ ನಾವು ಮಂತ್ರಿ ಮಾಲ್ ಕೂಡ ಹೋಗಿದ್ವಿ. ಸೊ ನಾವು ಫಸ್ಟು ನಮ್ಮದು ಬೈಕ್ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗಿ ಆಮೇಲೆ ಡೈರೆಕ್ಟು ಮಂತ್ರಿ ಸ್ಕ್ವೇರ್ಗೆ ಹೋಗಿದ್ವಿ. ಮಾಲ್ ನೋಡೋಕ್ಕೆ ತುಂಬ ಸಿಂಪಲ್ಲಾಗೇ ಇದೆ. ಅಂದರೆ ಏನು ಈವೆಂಟ್ಸ್ ಆಗಲಿ ಇಲ್ಲ ಏನೂ ನಡೀತಾ ಇರಲಿಲ್ಲ. ತುಂಬ ಪ್ಲೇನ್ ಅಂತ ಅನಿಸ್ತಾಯಿತ್ತು. ಬರೀ ಶಾಪ್ಗಳು, ಅದೇ ಶಾಪಿಂಗ್ ಆ ಥರ ಅನಿಸ್ತಿತ್ತು. ಸೊ ನಾವು ಫಸ್ಟ್ ಹೋಗಿ ಶಾಪ್ ಬಂದ್ಬಿಟ್ಟು ಪ್ಯಾಂಟಲೂನ್ಸ್ ಅಲ್ಲಿ ಒಂದು ಬಟ್ಟೆ ತೊಗೊಬೇಕಾಗಿತ್ತು. ಸೊ ಅಲ್ಲಿ ಹೋಗಿ ಹಂಗೆ ಚೆಕ್ ಮಾಡಿದ್ವಿ ಯಾವ್ಯಾವ ಥರ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಪ್ಯಾಂಟಲೂನ್ಸಲ್ಲಿ ಏನೋ ಆಫರ್ಸ್ ಎಲ್ಲ ಏನೂ ನಡೀತಾ ಇರಲಿಲ್ಲ. ಕಿಡ್ ಸೆಕ್ಷನಲ್ಲಿ ನಾವು ಏನೋ ತೊಗೊಬೇಕಿತ್ತು. ಸೊ ಕಿಡ್ ಸೆಕ್ಷನಲ್ಲಿ ಚೆಕ್ ಮಾಡಿದ್ವಿ. ಬಟ್ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಮಕ್ಳಿಗೂ ತುಂಬಾ ಕ್ಯೂಟ್ ಆಗಿದೆ. ಅಲ್ಲಿಂದ ನಾವು ಫುಡ್ ಕೋರ್ಟ್ಗೆ ಹೋದ್ವಿ. ಫುಡ್ ಕೋರ್ಟಲ್ಲಿ ನಾವು ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ನಾವು KFCಲಿ ಚಿಕನ್ ಬರ್ಗರ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಫುಡ್ ಕೋರ್ಟಲ್ಲಿ ಏನಂದರೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಪೇಸ್ ಇದೆ, ಚೆನ್ನಾಗಿ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳು ಏನಾದ್ರು ಕರ್ಕೊಂಡು ಹೋದರೆ ನೀವು ಅಲ್ಲಿ ಆಡಿಸ್ಬೋದು, ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಮೊಮೋಸೋ ಅಂತ ಒಂದು ಶಾಪ್ ನೋಡಿದ್ವಿ. ಇದೇನೋ ಮೊಮೋಸೋ ಸೇಮ್ ಮಿನಿಸೋ ಥರನೇ ಇದೆ, ಮಿನಿಸೋ ಟೈಪ್ ಆಫ್ ಕಲೆಕ್ಷನ್ಸೇ ಇದೆ. ಅದರ ಹೆಸರು ಮಾತ್ರ ಮೊಮೋಸೋ ಅಂತ ಇತ್ತು. ಅದನ್ನು ಚೆಕ್ ಮಾಡಿದ್ವಿ. ಎಲ್ಲ ಕಾಸ್ಟ್ಲಿನೇ, ಏನು ಕಮ್ಮಿ ಅಂತ ಏನು ಅನ್ಸಲ್ಲ. ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಇಲ್ಲಿ ತುಂಬಾ ಐಟಮ್ಸ್ ಇದೆ. ಅಂದರೆ ಈ ಥರ ವಾಲೆಟ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಸಾಫ್ಟ್ ಟಾಯ್ಸ್, ಪಿಲ್ಲೋಸ್, ಪೌಚ್ಗಳು, ಆಮೇಲೆ ಗ್ಲಾಸಸ್, ವಾಟರ್ ಬಾಟಲ್ಸ್, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಆಮೇಲೆ ಗಿಫ್ಟಿಂಗ್ ಪರ್ಪಸ್ಗೆ ಈ ಥರ ಪರ್ಫ್ಯೂಮ್ಸೂ ಇದೆ. ಪರ್ಫ್ಯೂಮ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಕಾಸ್ಮೆಟಿಕ್ಸ್ ಕೂಡ ಸಿಗುತ್ತೆ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಕಾಸ್ಮೆಟಿಕ್ ಪೌಚ್ ಕೂಡ ಇದೆ, ಸಾಫ್ಟ್ ಟಾಯ್ಸು, ಪಿಲ್ಲೋಸು, ಹ್ಯಾಂಡ್ ಬ್ಯಾಗ್ಸು, ತುಂಬಾ ವೆರೈಟಿ ಇದೆ. ಮತ್ತು ಪ್ರತಿಯೊಂದು ಐಟಮನ್ನು ಕ್ಯೂಟ್ ಆಗೇ ಇದೆ. ಸಿಂಪಲ್ಲಾಗಿ ನಾರ್ಮಲ್ ಆಗಿಲ್ಲ, ಕ್ಯೂಟ್ ಆಗೇ ಇದೆ. ಮತ್ತು ಇಲ್ಲಿ ಬ್ರಿಲೇರ್ದು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಇದೇ ಯೂಸ್ ಮಾಡೋದು, ಹೇರ್ ಆಯಿಲ್ ಎಲ್ಲ. ಸೊ ಅದೂ ಇಲ್ಲಿತ್ತು. ನಾನು ಫಸ್ಟ್ ಟೈಮ್ ಹೊರಗಡೆ ನೋಡಿರೋದು ಅದನ್ನು. ನಾನು ಆನ್ಲೈನಲ್ಲೇ ಸಿಗೋದು ಅಂತ ಅಂದ್ಕೊಂಡಿದ್ದೆ. ಕೊರಿಯನ್ ಶಾಪ್ ಆಗಿರೋದ್ರಿಂದ ಇಲ್ಲಿ ಏನು ಸಿಕ್ಕಿದ್ರೇನು ಎಲ್ಲ ಒಂಥರ ಕ್ಯೂಟ್ ಆಗೇ ಇದೆ. ಯಾವುದೂ ಸಿಂಪಲ್ ಆಗಿಲ್ಲ. ಕೊರಿಯನ್ಸ್ ಅವರು ಯಾವ ಮಿನಿಸೋ ನೋಡಿರ್ಬೋದು ನೀವು, ಮಿನಿಸೋ ಕೂಡ ಅಲ್ಲೂ ಚೆನ್ನಾಗಿರುತ್ತೆ, ಇಲ್ಲೂ ಅಷ್ಟೇ. ಮತ್ತು ಇನ್ನೊಂದು ಗುಡ್ಗುಡಿ ಅಂತ ಇದೆ, ಅದೂ ಇನ್ನೂ ತುಂಬ ಚೆನ್ನಾಗಿದೆ. ಅದ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲದೆ ಇಲ್ಲಿ ಸ್ಟೇಷ್ನರಿ ಕೂಡ ಸಿಗುತ್ತೆ. ಬುಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಪೆನ್ಸಿಲ್ಗಳು, ಎರೇಸರ್ಗಳು. ಎರೇಸರ್ ಅಂದರೆ ಒಂಥರ ಶೇಪ್ಸಲ್ಲಿ ಬರುತ್ತಲ್ಲ ಅದು. ಮತ್ತು ಮಸಾಜರ್, ಫೇಸ್ ಮಸಾಜರ್, ಹೇರ್ ಮಸಾಜರ್ ಅದೂ ಸಿಗುತ್ತೆ. ಮತ್ತು ಮಕ್ಕಳಿಗೆ ಅಂತೇಳಿ ಟಾಯ್ಸ್ ಕೂಡ ಸಿಗುತ್ತೆ. ಇಲ್ಲೇ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರು ಹಠ ಮಾಡ್ತಾರೆ.
ನೆಕ್ಸ್ಟ್ ನಾವು ಬಾರ್ಗೇನ್ ಬುಕ್ ಹ್ಯಾಂಡ್ ಅಂತ ಒಂದು ಶಾಪ್ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ಏನಂದ್ರೆ ಫುಲ್ ಬುಕ್ಸ್, ಎಲ್ಲ ತರ ಬುಕ್ಸ್ ಇಟ್ಟಿದ್ದಾರೆ. ಕನ್ನಡ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜಸ್ ಬುಕ್ಸ್ ಕೂಡ ಇದೆ. ಚಿಕ್ಕ ಮಕ್ಳಿಗೆ ಬೇಕಾಗಿರುವಂಥದ್ದು, ನಾವು ದೊಡ್ಡವರು ಓದುವಂಥ ಬುಕ್ಸ್ ಕೂಡ, ಡೈರೀಸ್ ಕೂಡ, ಅದನ್ನು ಇಲ್ಲೂ ಸ್ವಲ್ಪ ಎಲ್ಲ ಕ್ಯೂಟ್ ಆಗಿ ಇದೆ. ಅದಲ್ಲದೆ ಬ್ಯಾಗ್ಸ್ಗಳಾಗಿರ್ಬೋದು, ಪರ್ಸ್, ಪೌಚಸ್, ಲೇಡೀಸ್ಗೆ ಏನೇನು ಬೇಕೋ ಅದೆಲ್ಲಾನು ಇದೆ. ಆ್ಯಂಡ್ ಡೈರೀಸಲ್ಲೂ ಅಷ್ಟೇ ವೆರೈಟಿ ಇದೆ, ಈ ಥರ ಪಾಪ್ ಮಾಡೋ ಥರದ್ದೆಲ್ಲ. ಮತ್ತು ಇಲ್ಲಿ ಕಿಡ್ಸ್ಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಯೂಸ್ ಆಗುವಂಥ ಕೆಲವು ಐಟಮ್ಸ್ ಕೂಡ ಇದೆ. ಮತ್ತು ಸ್ವಲ್ಪ ಟಾಯ್ಸ್ ಕೂಡ ಇದೆ. ಮತ್ತು ಇಲ್ಲಿರೋ ಬ್ಯಾಗ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಡಿಫ್ರೆಂಟ್ ಆಗಿತ್ತು ಆ್ಯಕ್ಚುಲಿ ಅದ್ರ ಪ್ರಿಂಟ್ ಎಲ್ಲ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲಿ. ಮಾಲಲ್ಲಿ ಹಂಗೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಆಚೆ ಬಂದ್ವಿ. ಆಚೆ ಸ್ವಲ್ಪ ಸ್ಟಾಲ್ಸ್ ಹಾಕಿದ್ರು. ಸೊ ಈ ಥರ ಇರುತ್ತೆ ಸ್ಟಾಲ್ಸು, ಅಲ್ಲಿನೂ ಚೆನ್ನಾಗಿ ಸಿಗುತ್ತೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ. ಸೊ ಅದಾದಮೇಲೆ ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳಿ ಹೋದ್ವಿ. ಸೊ ಅದ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.